ನಮಸ್ಕಾರ ವೀಕ್ಷಕ ಬಂಧುಗಳೇ, ರಾಮರಾವ್ 701 ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡೋ ನಮಸ್ಕಾರಗಳು. ನಾವೀಗ ಬಂದಿದ್ದೀವಿ ಶ್ರೀ ಮುಕ್ತನಾಥೇಶ್ವರ ದೇವಸ್ಥಾನಕ್ಕೆ. ಏನಪ್ಪ ವಿಶೇಷ, ಹೇಗಿದೆ ಇಲ್ಲಿ, ಏನು ಸಮಾಚಾರ ಅಂತಂದರೆ, ಇಲ್ಲಿ ಶಿವ ದೀಪೋತ್ಸವ, ವಿಷ್ಣು ದೀಪೋತ್ಸವ ಮತ್ತು ಕೃತಿಕೋತ್ಸವ ಜೊತೆ ಬೆಳದಿಂಗಳ ಊಟ ಕೂಡ ಕಾರ್ಯಕ್ರಮ ಇದೆ. ಭಿನ್ನಮಂಗಲದಲ್ಲಿರುವ ಶ್ರೀ ಮುಕ್ತನಾಥೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ದೇವಾಲಯ ಚೋಳರ ಕಾಲದಲ್ಲಿ ಕಟ್ಟಿದಂಥ ದೇವಾಲಯ. ಇಲ್ಲಿ ಇರುವಂಥ ಈ ಮುಕ್ತನಾಥೇಶ್ವರನಿಗೆ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕವನ್ನು ನಮ್ಮ ಋತ್ವಿಕ ಬಂಧುಗಳು ನಡೆಸ್ತಾ ಇದ್ದಾರೆ. ಅದಾದ ನಂತರ ದಧಿ ಸ್ನಾನ, ತುಪ್ಪವನ್ನು ಅಭಿಷೇಕವನ್ನು ಮಾಡ್ತಾರೆ. ಜೇನುತುಪ್ಪ, ಮಧುಪರ್ಕದಿಂದ ಅಭಿಷೇಕವನ್ನು ನಡೆಸಲಾಗ್ತಾ ಇದೆ. ಶರ್ಕರ ಸ್ನಾನ, ಫಲೋದಕ ಸ್ನಾನ. ಈ ಪರಮಾತ್ಮನಿಗೆ ಹಿಂದಿನ ದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲವನ್ನು ಮಾಡಲಾಗುತ್ತೆ. ಮುಕ್ತನಾಥೇಶ್ವರನ ಸನ್ನಿಧಿಯಲ್ಲಿ ಈ ಒಂದು ಅಭಿಷೇಕವನ್ನು ಕಣ್ತುಂಬಿಕೊಂಡೆವು. ಅದಾದ ನಂತರ ಶುದ್ಧೋದಕದಿಂದ ಅಭಿಷೇಕ ಮಾಡಲಾಗುತ್ತೆ. ಹರಿದ್ರಾ ನೀರು, ಅರಿಶಿಣದ ನೀರು, ಅಕ್ಷತೆಯ ನೀರು, ಅದಾದ ನಂತರ ವಿಭೂತಿಯನ್ನು ಹಾಕಿದಂಥ ನೀರಿನಿಂದ ಅಭಿಷೇಕ ಮಾಡ್ತಾಯಿದ್ದೀವಿ. ರುದ್ರ ಅಭಿಷೇಕವನ್ನು ಮಾಡ್ತಾಯಿದ್ದೀವಿ. ಹಾಗೆ ಹರಿದ್ರ ಚಂದನ ಲೇಪನವನ್ನು ಮಾಡಲಾಗುತ್ತೆ. ಕುಂಕುಮ ಚೂರ್ಣಗಳನ್ನು ಹಾಕಲಾಗುತ್ತೆ. ಹಿರಣ್ಯದಿಂದ ಅಭಿಷೇಕ ಮಾಡಲಾಗುತ್ತೆ. ರುದ್ರಾಕ್ಷಿಯನ್ನು ಇಟ್ಟು ಅಭಿಷೇಕವನ್ನು ಮಾಡಲಾಗುತ್ತೆ. ನಮ್ಮ ವೇದ ಬ್ರಹ್ಮಶ್ರೀಗಳು, ಋತ್ವಿಕ ವರ್ಗದವರು, ವಿಪ್ರ ಬಂಧುಗಳು ರುದ್ರ, ಚಮಕ, ಲಘುನ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಸ್ವಾಮಿಯನ್ನು ಸಂತುಷ್ಟಿಗೊಳಿಸುವ ರೀತಿಯಲ್ಲಿ ರುದ್ರ, ಚಮಕ ಪ್ರಶ್ನೆಗಳನ್ನು ಹೇಳಿರ್ತಾರೆ. ಬಹಳ ಆನಂದವಾಯಿತು. ಇಂಥ ಪೂಜೆಯನ್ನು ನೋಡಿ ಕಣ್ತುಂಬಿಕೊಂಡಿದ್ದು, ಈ ಸ್ವಾಮಿಯ ಒಂದು ಅಭಿಷೇಕದಲ್ಲಿ ಪಾಲ್ಗೊಂಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್, ಹಾಗೆ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ, ವಿಪ್ರ ಬಳಗ ಸೇವಾ ಯುವಕ ಮಂಡಳಿ ಇವರ ಒಂದು ಸಹಕಾರದಲ್ಲಿ ಈ ಒಂದು ಬೆಳದಿಂಗಳ ಊಟ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಮೊದಲಿಗೆ ಸಂಕಲ್ಪವನ್ನು ಮಾಡಿಸಲಾಗುತ್ತೆ ಸೇವಾಕರ್ತರು, ವಿಪ್ರಬಂಧುಗಳು ಎಲ್ಲರಿಗೂ. ಅದಾದ ನಂತರ ಶ್ರೀ ಸ್ವಾಮಿಯವರ ಅಂದರೆ ವಿಘ್ನ ವಿನಾಶಕನ ಪ್ರಾರ್ಥನೆ, ಅದಾದ ನಂತರ ಪಾರ್ವತಿ ಅಮ್ಮನವರಿಗೆ ಪೂಜೆ, ಅದಾದ ನಂತರ ರುದ್ರಾಭಿಷೇಕವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಬಂಧುಗಳೆಲ್ಲ ಸಾಕಷ್ಟು ಜನ ಬಂದು ಸೇರಿದ್ದಾರೆ. ನಮ್ಮ ಗಾಯತ್ರಿ ಮಹಿಳಾ ಮಂಡಳಿಯ ವತಿಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಾಗ್ತಾ ಇದೆ. ಅದಾದ ನಂತರ ಶಿವಾಷ್ಟಕ, ಬಿಲ್ವಾಷ್ಟಕ, ಭಕ್ತಿಗೀತೆಗಳನ್ನ ಸಮರ್ಪಣೆ ಮಾಡ್ತಾರೆ. देवगणार्चित सेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवरपुष्पसदार्चितलिङ्गम् परात्परं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यम्
ಡಿಸೆಂಬರ್ 15 ಭಾನುವಾರ ಹುಣ್ಣಿಮೆಯ ದಿನ ಸಂಜೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಭಕ್ತಾದಿಗಳೆಲ್ಲ ದೇವಸ್ಥಾನದ ಹತ್ರ ಬಂದು ಸೇರಿದ್ರು. ಅಭಿಷೇಕ ಮಾಡಿದಂಥ ನೀರನ್ನು ಎಲ್ಲರ ಮೇಲೆ ಪ್ರೋಕ್ಷಣೆ ಮಾಡಲಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಶ್ರಾವ್ಯ ಗೀತೆಗಳನ್ನು ಹಾಡ್ತಾರೆ. ಆಮೇಲೆ ಕೆಲವರು ಸಾಮೂಹಿಕವಾಗಿ ವಾಲಂಟಿಯರ್ ಆಗಿ ಅಂದರೆ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಅರಿಶಿನ ಕುಂಕುಮಗಳನ್ನು ಕೊಡೋದು, ಬಾಗಿನಗಳನ್ನು ಕೊಡೋದು, ಅವರ ಯಥಾಶಕ್ತಿ ಯಥಾಭಕ್ತಿ ಎನ್ನುವ ಹಾಗೆ ಅವರವರ ಭಕ್ತಿಗೆ ಇದಕ್ಕೆ ತಕ್ಕಂತೆ ಅವರು ತಮ್ಮ ಕೈಲಾದಂಥದ್ದು ದಾನ ಧರ್ಮಗಳನ್ನು ಮಾಡ್ತಾಯಿದ್ದರು. ಅದನ್ನು ನೋಡಿ ಭಾಳ ಸಂತೋಷ ಕೂಡ ಆಯಿತು. भूषण भूषितांगं व्याघ्राजिनं पाशांकुशाबल वरप्रदशूलपाणिं वाणीपुरपतिं भज विश्वनाथं शीतां सुशोभितकिरीटविराजमानम् भालेक्षणानलविशेषितपञ्चबाणम् नागादिपारचितभासुरकर्णपूरम् परमानन्द परमानन्द कालिकन्दजन्मलिङ्ग परमानन्द भूतन्द पुण्यदिन्द जगदानन्द निसरी सरिगा नमरि सरि सरि सदनि पद नमरि सखानन्द परमानन्द परमानन्द रामा जयतु जय विठ्ठला पांडुरंग भक्तर पोषक पांडुरंग भक्तर पोषक पांडुरंग ಇಂಥ ಒಂದು ಭಗವಂತನ ಸನ್ನಿಧಿಯಲ್ಲಿ ದೇವರ ನಮ್ಮ ಹಾಡೋದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತಂದರೆ ಭಗವಂತನ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ ಅದೊಂಥರ ಒಂದು ವೈಬ್ರೇಷನ್ನು, ಒಂದು ಕಂಪನ ಬೇರೆ ಇರುತ್ತೆ. ಭಕ್ತಿಯನ್ನು ಸಮರ್ಪಣೆ ಮಾಡೋದಕ್ಕೆ ನಾನಾ ರೀತಿ ದಾರಿಗಳಿರುತ್ತೆ. ಒಬ್ಬೊಬ್ಬರು ಒಂದೊಂದು ಸೇವೆಗಳನ್ನು ಮಾಡಿರ್ತಾರೆ. ಅದರಲ್ಲಿ ಹಾಡು ಹೇಳೋದು ಒಂದು ಸೇವೆ. ಅಲ್ಲಿ ವಿವಿಧ ಬಗೆಯ ಹಾಡುಗಳನ್ನು, ದೇವರ ನಾಮಗಳನ್ನು ಹೇಳಿದ್ರು. ಒಬ್ರಿಗಿನ್ನ ಒಬ್ಬರು ತುಂಬ ಚೆನ್ನಾಗಿ ಹಾಡಿದ್ರು. ಅವರು ದೀಪೋತ್ಸವಗಳನ್ನು ಮಾಡ್ತಾಯಿದ್ರು. ಅವರವರ ಸ್ವಂತ ದೀಪಗಳನ್ನು ಹಚ್ಚೋದು, ಬೆಲದಿಂದ ದೀಪಗಳನ್ನ ಹಚ್ಚೋದು, ತಂಬಿಟ್ಟಿನಿಂದ ದೀಪಗಳನ್ನು ಹಚ್ಚೋದು, ಹಣತೆಗಳಿಂದ ದೀಪ ಹಚ್ಚೋದು, ಆ ರೀತಿ ಒಂದು ಸೇವೆಗಳನ್ನು ಮಾಡ್ತಾಯಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಗೀತೆಗಳನ್ನ ಹಾಡಿದ್ರು. ಅದರಲ್ಲೂ ಆನಂದ ಪರಮಾನಂದ ಈ ಥರ ಹಾಡುಗಳನ್ನ, ಕರೋಕೆ ಗೀತೆಗಳನ್ನ ಹಾಡಿದ್ರು. ಅವರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿರೋರು. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಆಡ್ತಿದ್ದಂಥ ಹಾಡುಗಳು, ನಮ್ಮ ಗುರುಗಳಾದಂಥ ಅನಂತ ಅವರು ಆಡ್ತಿದ್ದಂಥ ಹಾಡುಗಳು, ಇನ್ನೂ ಅನೇಕ ಜನ ಆಡ್ತಿದ್ದಂಥ ಹಾಡುಗಳು ಈ ನಾವು ಆಡಿಯೋ ರೆಕಾರ್ಡ್ ಹಾಕಿ ಏನು ಆಡಿಯೋ ಕೇಳಿದಾಗ ಹೇಗಿರುತ್ತೆ ಆ ಥರ ಇತ್ತು. ಅಂದರೆ ಅಷ್ಟು ಮಧುರವಾದ ಕಂಠ, ಅಷ್ಟು ಸುಶ್ರಾವ್ಯವಾಗಿ ಹಾಡುಗಳನ್ನು ಹಾಡಿದ್ರು. ಅಲ್ಲಿ ಬಂದಿದ್ದವರು ತನಗೆ ತಾನೇ ಗೊತ್ತಿಲ್ಲದಂತೆ ಕೈ ತಾಳ ಹಾಕ್ಕೊಂಡು ಹಾಡುಗಳನ್ನ, ಭಜನೆಗಳನ್ನ ಮಾಡ್ತಾ ದೇವರ ನಾಮವನ್ನು, ದೇವರ ಉಪಾಸನೆಯನ್ನು ಮಾಡಿದ್ರು. ಯಾಕೆಂದರೆ ಅಲ್ಲಿ ಆ ಭಗವಂತ ಸನ್ನಿಧಿಯಲ್ಲಿ ಗೊತ್ತಿಲ್ಲದೆ ನಮ್ಮ ಬಾಯಿ ತಾನಾಗೆ ತಾನೇ ಹಾಡೋದಕ್ಕೆ ಶುರುವಾಗುತ್ತೆ, ಕೈ ತಾಳ ತಾನಾಗೆ ಶುರುವಾಗುತ್ತೆ ಅಂತ ಒಂದು ಭಗವಂತನ ಸನ್ನಿಧಿ. ಆ ಒಂದು ಸನ್ನಿಧಿಯಲ್ಲಿ ಸಾಕಷ್ಟು ಜನ, ಸುಮಾರು ಒಂದು 800 ಜನ ಸೇರಿದ್ರು ಅನ್ನೋ ಒಂದು ಕಲ್ಪನೆ ಇದೆ. ಅದರಲ್ಲಿ ಭಾಗಶಃ ಹೆಚ್ಚು ಜನ ಸೇರಿ ಭಗವಂತನ ಸೇವೆ ಮಾಡಿದ್ದಕ್ಕೆ ಸಾಕ್ಷೀಕರಿಸಿದ್ದಾರೆ ಸಾಕಷ್ಟು ಜನ. ಒಳಗಡೆ ಸ್ವಾಮಿಯವರಿಗೆ ಈಗ ವಜ್ರಾಂಗಿಯನ್ನು ಧರಿಸಿ ಅಲಂಕಾರವನ್ನು ಮಾಡಿ ಈಗ ಸ್ವಾಮಿಗೆ ಷೋಡಶೋಪಚಾರ ಪೂಜೆಯನ್ನು ನಡೆಸಲಾಗ್ತಿದೆ. ನಮ್ಮ ಋತ್ವಿಕ ಬಂಧುಗಳು, ವೇದ ಬ್ರಹ್ಮಶ್ರೀಗಳು, ಎಲ್ಲ ವಿಪ್ರ ಬಂಧುಗಳು ಈ ಒಂದು ಮಹದಾನಂದವನ್ನು, ಈ ಸೌಭಾಗ್ಯವನ್ನು ತುಂಬಿಕೊಳ್ತಾ ಇದ್ದಾರೆ. ಸ್ವಾಮಿಯ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು. ಯಾಕೆ ಅಂದರೆ ಈ ಪರಮೇಶ್ವರ ತನ್ನ ಹಣೆಯಲ್ಲಿ ಉರಿಯೋ ಬೆಂಕಿನ
ತನ್ನ ಮುಡಿಯಲ್ಲಿ ತಂಪಾದ ಗಂಗೆಯನ್ನು ಇರಿಸ್ಕೊಂಡು ತನ್ನ ಕಂಠದಲ್ಲಿ ನೀಲಕಂಠ ವಿಷಕಂಠ ಅಂತಾರಲ್ಲ, ಒಂದು ಕಾರ್ಕೋಟಕ ವಿಷವನ್ನು ತನ್ನ ಗಡ್ಡದಲ್ಲಿ ಇಟ್ಕೊಂಡಿರುವಂಥ ಒಂದು ಪರಮೇಶ್ವರ ಎಷ್ಟು ಪ್ರಸನ್ನಮುಖಿಯಾಗಿರ್ತಾನೆ, ಎಷ್ಟು ಇದಾಗಿರ್ತಾನೆ ಅನ್ನೋದಕ್ಕೆ ನಮ್ಮಪ್ಪ ಮುಕ್ತಾನಾಥೇಶ್ವರನ ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆಯೇ ಶಿವ ಏನಾದರೂ ಕೋಪಗೊಂಡು ರುದ್ಧ ತಾಂಡವ ಶುರು ಮಾಡ್ದ ಅಂದರೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಂಥ ಒಂದು ಸ್ವಾಮಿಯ ಒಂದು ದರ್ಶನ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಪ್ರಸನ್ನ ಪಾರ್ವತಿ ಪರಮೇಶ್ವರನ ಸನ್ನಿಧಿಯನ್ನು ನೋಡೋದು ತುಂಬ ಖುಷಿಯಾಗುತ್ತೆ. ಈ ಒಂದು ಮುಕ್ತಾನಾಥೇಶ್ವರ ದೇವಸ್ಥಾನ ಕೂಡ ಹಾಗೇ ಇದೆ. ಆಮೇಲೆ ಬಲು ಅಪರೂಪವಾದಂಥ ಒಂದು ಕೃತಿಕೋತ್ಸವ, ಶಿವದೀಪೋತ್ಸವ, ವಿಷ್ಣು ದೀಪೋತ್ಸವವನ್ನು ನಾವು ಈ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಯಾಕೆಂದರೆ ಬಲು ಅಪರೂಪ, ಈ ಥರದ್ದು ನಾನು ಮೊದಲಿಂದ ಎಲ್ಲೂ ನೋಡಿರಲಿಲ್ಲ. ಈ ಒಂದು ಪ್ರಸನ್ನ ಪಾರ್ವತಿ ಪರಮೇಶ್ವರರಿಗೆ ಈ ಒಂದು ಶಿವದೀಪೋತ್ಸವವನ್ನು ಸಮರ್ಪಣೆ ಮಾಡಿದ್ದು ಬಹಳ ವಿಶೇಷವಾಗಿತ್ತು. ಎಲ್ಲರ ಗಮನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿತ್ತು ಅಂತ ನನ್ನ ಭಾವನೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು, ದೀನನಾಥನ ಮರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ, ಈ ದೇವಾಲಯಕ್ಕೆ ಬ್ರಹ್ಮಾಂಡ ಗುರೂಜಿ ಶ್ರೀ 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 ನರೇಂದ್ರ ಬಾಬು ಶರ್ಮಾ ಅವರು, ಸಾಕಷ್ಟು ಜನ ಭಕ್ತರೊಂದರು ಸಾಗರದ ಅಲೆಯಂತೆ ಬಂದರು. ಗುರುಗಳು ದೇವಸ್ಥಾನಕ್ಕೆ ಬಂದರು, ದೇವರ ದರ್ಶನ ಮಾಡಿದ್ರು, ತಾವೇ ಸ್ವತಃ ಮಂಗಳಾರತಿಯನ್ನು ಮಾಡಿದ್ದಾರೆ ಗುರುಗಳು. ಅದಾದ ನಂತರ ಸ್ವಾಮಿಯ ಕೃಪಾಶೀರ್ವಾದವನ್ನು ಪಡ್ಕೊಂಡು ಗುರುಗಳು ಧನ್ಯೋತ್ಸ್ಮಿ ಅಂತ ಹೇಳ್ತಾರೆ. ಅಸಾಧ್ಯವಾಗಿರ್ತಕ್ಕಂಥ ಕೆಲಸವನ್ನ ಅಸಾಧ್ಯ ಸಾಧಕ ಸ್ವಾಮಿನ ಅಸಾಧ್ಯಂ ದವಕೆಂಬುದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯತ್ವವು. ಅಂತ ಕಲಿಯುಗ ಅಂತ್ಯಕಾಲಕ್ಕೆ ಪ್ರತಿಯೊಬ್ಬನು ಜೀವನ ಸಾಧನೆಯನ್ನ ಮಾಡಬೇಕು ಅಂದ್ರೆ ಕರ್ಮಕಾಲಕ್ಕೆ ಸಂಧಿಕಾಲ ಅಂತ ಕರೀತಾರೆ. ನಿಮ್ಗೆಲ್ಲರಿಗೂ ಒಂದು ರಹಸ್ಯ ಹೇಳ್ತೀನಿ. ಕಲಿಯುಗದಲ್ಲಿ ಕಲಿಪುರುಷ ಬಂದಿದಾನ ಅಂತ ನೀವೆಲ್ಲ ಅನ್ಕೊಂಡಂಗೆ 5,000 ವರ್ಷ 6,000 ವರ್ಷ ಮೇ ತಿಂಗಳು ಬಂದ ಮೇಲೆ ಅಲ್ಲಿಂದ ನೇರವಾಗಿ ಆಗಸ್ಟ್ ತಿಂಗಳು ಬಂದ್ಬಿಟ್ಟಿದೆ. ನೀವು ಗೂಗಲ್ ಸರ್ಪ್ರೈಸ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ, ಕ್ಯಾಲೆಂಡರ್ ಗೊತ್ತೇ ಹೋಗಲ್ಲ. ಆ ತರ ತಾರೀಖುಗಳೇ ಹೊರಟೋಗಿರುತ್ತೆ. ಕಲಿಯುಗ ಅಂತ್ಯಕಾಲಕ್ಕೆ ನೀವೆಲ್ಲ ಕಲಿಪುರುಷ ಬರ್ತಾನ ಕೃಷ್ಣ ಪರಮಾತ್ಮ ಹುಟ್ಟಿ ಆಗೋಗಿದೆ 17 ವಯಸ್ಸಿಗಳವನು. ಯಾವತ್ತು ಅವನು ಹುಟ್ಟಿದಾನೋ ಅದೇ ದಿನನೇ ಸಾಕ್ಷಾತ್ ಮಹಾಲಕ್ಷ್ಮಿ ಶಿವನ ಮೇಲೆ ಆಣೆ ಸತ್ಯ ಅವಳು ಹುಟ್ಟಿದಾಳೆ. ಇಬ್ರು ಒಟ್ಟಿಗೆ ಹುಟ್ಟಿರ್ತಕ್ಕಂಥ ಬನಾರಸ್ ಅಲ್ಲಿ ವೈಶಿಷ್ಟ್ಯ ಪೂರ್ವಕವಾಗಿ ಭುವನೇಶ್ವರ್ ಬನಾರಸ್ ಮೈನ್ ರೋಡ್ ಅಲ್ಲಿ ಇದ್ದಾಳೆ. ಅಂತ ಒಂದು ಸ್ಥಾಳೆಯಲ್ಲಿ ಇವನು 45 ಕಿಲೋಮೀಟರ್ ವಯಸ್ಸು ಅವನಿಗೆ. ಮಾಯೆ ಎಷ್ಟು ಆವರಿಸ್ಕೊಂಡಿದೆ ಅಂತ ಅಕ್ಕಪಕ್ಕದಲ್ಲೂ ಗೊತ್ತಿಲ್ಲ, ಅವನೇ ಸ್ವತಃ ಬಕಂತ ಅಂತ. ಅವನಿಗೆ ಸಲಿ ಹೆಸರು ಅನಂತ ಮಾಧವ ಅಂತ ಜ್ಞಾಪಕ ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ಕೃಷ್ಣ ಪರಮಾತ್ಮನ ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಬಲರಾಮ ಇಬ್ರು ಇದ್ರು. ರಾಮಾವತಾರದಲ್ಲಿ ತ್ರೇತಾಯುಗದಲ್ಲಿ ಇಲ್ಲಿ ಅಣ್ಣನಾಗಿರ್ತಾನೆ ಬಲರಾಮನಾಗಿ. ಆದ್ರೆ ಈ ಸಲ ಅನಂತ ಮಾಧವ ಹೇಗಿದೆ ಅಂದ್ರೆ ದೇಹ ಪೂರ್ತಿ ಸರ್ಪಯೋಗದಲ್ಲಿ ಅವನಿಗಿದ್ದು ಕುಂಡಲಿ ಶಕ್ತಿ. 2032ಕ್ಕೆ ಕಲಿಯುಗ ಅಂತ್ಯಕಾಲಕ್ಕೆ ಸಂಧಿಕಾಲ ಬಂದ್ಬಿಟ್ಟಿದೆ. 13 ರಾಷ್ಟ್ರಗಳು ನಮ್ಮನ್ನೆಲ್ಲ ಸಂಹಾರ ಮಾಡಕ್ಕೆ ಮುಸ್ಲಿಂ ರಾಷ್ಟ್ರಗಳು ಬರ್ತವೆ. ಅಂತ ಮುಸ್ಲಿಂ ರಾಷ್ಟ್ರಗಳು ಬಂದಾಗ ನ್ಯೂಕ್ಲಿಯರ್ ಬಾಂಬ್ ಅನ್ನ ಆಸ್ಫೋಟಗೊಳಿಸುವ ಸಮಯದಲ್ಲಿ ಈ ಕಲಿಪುರುಷ ಬಂದು ತಡಿತಾನೆ, ಕಾಪಾಡ್ತಾನೆ. ಆ ಸಮಯದವರೆಗೂ ನಮಗಿರೋದು ಕೇವಲ 2025ರಿಂದ 32. ಅಂತ ಸಮಯದಲ್ಲಿ ಮೊನ್ನೆ ಕರೋನಾ ಹೋದಾಗ 4 ವರ್ಷ ಆಗೋಗಿದೆ. ಹಾಗಾದ್ರೂ ನಿಮ್ಗೆ ಸಮಯ ಇತ್ತು, ಇಷ್ಟು ದಿವಸ ಬದುಕ್ತಾರೆ, ನಂಬಳವಾಗಿರ್ತೀರಾ. ಪ್ರಪಂಚ ಜ್ಞಾನವೇ ಇಲ್ಲದೆ ಇದ್ದ ಹಾಗೆ ವಿಷ ಜಂತುಗಳು ಎಷ್ಟು ಬಿಡ್ತಾ ಇದ್ದಾರೆ ಅಂದ್ರೆ ಇವತ್ತಿನ ದಿವಸ ದೇಹದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ವಿಶೇಷವಾಗಿರ್ತಕ್ಕಂಥ ಊಟಗಳಲ್ಲಿ ಅಷ್ಟು ವಿಷಗಳನ್ನು ಬಿಡ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ದೇನೋ ಬೇರೆ ಬೇರೆ ಅನ್ಯತೆಲ್ಲ ಬಂದಿದ್ದಾರೆ. ಹಾಗಾದ್ರೆ ಫಸ್ಟ್ ಕ್ಲಾಸ್ ಆಗಿ ಮಹೇಶ್ ಏನ್ ಮಾಡಿಸ್ತಾ ಇದ್ದೀರಾ, ನಂದೊಂದು 2,000 ರೂಪಾಯಿ ಇದಕ್ಕೆ ಬೆಳೆ ಸ್ವಲ್ಪ ಜಾಸ್ತಿ ಹಾಕ್ಸಿ. ಇದೆಲ್ಲ ಮುಖ್ಯ. ಜೀವನ ಯಾವುದು ತಿಳ್ಕೊಳ್ಳಿ, ಅಟ್ಲೀಸ್ಟ್ ತಿನ್ನೋದು ಬಿನ್ನೋದೆಲ್ಲ ಬಿಟ್ಬಿಡೋಣ.
ಒಂದು ಕ್ಷೇತ್ರಕ್ಕೆ ಆಹ್ವಾನ ಬಂದಿದೆ ಅಂದ್ರೆ ಮುಕ್ತೇಶ್ವರ ಕರೀತಾ ಇದ್ದಾನೆ. ಪೌರ್ಣಮಿ ದಿವಸ ಅವನ ಆಹ್ವಾನ ಇದೆ. ಇಂತಹ ಬೆಳದಿಂಗಳಲ್ಲಿ ಇಂತಹ ಒಂದು ಕಾರ್ತಿಕ ಮಾಸದ ಮೊನ್ನೆ ತಾನೇ ವಿಶೇಷವಾಗಿರ್ತಕ್ಕಂಥ ಹನುಮ ಜಯಂತಿ ಅಂತ ಎಲ್ಲರೂ ಅಂದ್ಕೊಂಡಿದ್ರೆ, ಹನುಮ ಜಯಂತಿ ಅಲ್ಲ, ಪ್ರತಿ ಸಲ ವರ್ಷ ಎರಡೆರಡು ಸಲ ಹುಟ್ಟಲ್ಲ. ಕೃಷ್ಣಮೂರ್ತಿಗಳು ಅದು ನಾವೆಲ್ಲ ಅವಧಾನಿಗಳು ಅದೆಲ್ಲ ಮಾತಾಡ್ಕೊಳ್ಳೋದು ಅದನ್ನೇ. ಹನುಮನ್ ಜಯಂತಿ ಆಗೋದು ಮಾರ್ಚ್ ಏಪ್ರಿಲ್ ಅಲ್ಲಿ. ಪ್ರತಿ ಸಲ ಡಿಸೆಂಬರ್ ಬಂದಾಗ ಹನುಮ ಜಯಂತಿ ಆಗಲ್ಲ. ಹನುಮತ್ ರಥ ಅವತ್ತು ಅವನು ವಿದ್ಯೆ ಕಲ್ತಿದ್ದು ಸೂರ್ಯನಾರಾಯಣನಿಂದ. ಇದು ಜ್ಞಾಪಕ ಇರೋದು ಅವನಿಗೆ. ಪ್ರತಿ ಸಲ ಹನುಮ ಜಯಂತಿ ಅಂತಾರೆ. ಹನುಮ ಅವತ್ತು ಊಟಕ್ಕೆ ಅವನಿಗೆ ಹುಚ್ಚಲ್ಲ. ಹನುಮತ್ ವ್ರತ ಆ ಸಮಯದಲ್ಲಿ ಸೂರ್ಯನಾರಾಯಣ ಹತ್ರ ವಿಶೇಷವಾಗಿರ್ತಕ್ಕಂಥ ಅವನ ಮಗಳಿಗೆ ಮದುವೆ ಆಗುವ ಸಮಯಕ್ಕೆ ವಿದ್ಯಾಭ್ಯಾಸವನ್ನು ನೀನು ಕಲಿತ್ರೆ ನಾನು ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿ ಹಿಂದಿಂದ ಇಡೀ ಜೀವನ ಹಿಂದೆ ಹೋಗಿರ್ತಕ್ಕಂಥ ಹನುಮತ್ ವ್ರತ ಆಗಿತ್ತು. ಮೊನ್ನೆ ತಾನೇ ಹನುಮ ಜಯಂತಿ ಅಲ್ಲ, ಅದು ಹನುಮತ್ ವ್ರತ. ಆ ವ್ರತವನ್ನ ಪೂರ್ಣ ಮಾಡ್ತಾನೆ. ನಾನು ಅನ್ಕೊಂಡೆ ಹೇಳಿದ್ದಾರೆ ಮುಂದಿನ ವರ್ಷದವರೆಗೂ ಕಾಯೋಣ ನೋಡೋಣ ಅಂತ. ಮುಂದಿನ ವರ್ಷದ ತನಕ ಕಾಯೋಂತ ಸಂದರ್ಭನೇ ಬರಲಿಲ್ಲ. ನಾನು ಪಾಂಪ್ಲೆಟ್ ಪ್ರಿಂಟ್ ಮಾಡ್ಸೋಣ ಅಂತ ಹೋದ್ರೆ ಸ್ವಲ್ಪ ಮನೆ ಹತ್ರ ಬನ್ನಿ ಅಂದ್ರು. ಏನಕ್ಕಪ್ಪ ಅಂದ್ರೆ ಹೋದ ವರ್ಷ ನಾನು ನಿಮ್ಗೆ ಹೇಳಿದ್ದೆ ಅಲ್ವೇನ್ರಿ ಬೆಳದಿಂಗ್ ಊಟ ಮಾಡಿಸ್ತೀನಿ ಅಂತ. ಈ ವರ್ಷದ ಖರ್ಚು ನಂಗೆ 75,000 ಕೊಟ್ಟಿದ್ದೀನಿ. 80,000 ಅಂತ ಹೇಳಿದ್ರೆ 5,000 ಜೋಬಲ್ಲಿರುತ್ತೆ. ಶಾರ್ಟೇಜ್ ಅಂದ್ರೆ 5,000 ಕೊಡ್ತೀನಿ. ನೀವು ಯಾರ ಹತ್ರ ಇಸ್ಕೊಳ್ತೀರಾ ಇಸ್ಕೊಳ್ಳಿ, ಬೆಳದಿಂಗ್ ಊಟ ನಾನೇ ಮಾಡಿಸೋದು ಅಂದ್ರು. ಎಲ್ಲರ ಹತ್ರ ಇರುತ್ತೆ, ಕೊಡ್ಬೇಕು ಅನ್ನೋ ಮನ್ಸಿರಲ್ಲ. ಕೊಡ್ಬೇಕು ಅನ್ನೋ ಮನ್ಸಿರೋರ್ಗೆ ಒಂದೊಂದ್ಸರಿ ಇಲ್ಲ ಅಂತಾನು ಆಗೋಗುತ್ತೆ. ಆದ್ರೆ ಕೊಡೋಂತ ಮನ್ಸು ಇರೋಂಥ ಜೋಬು ಇರೋಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಣ್ಣ ಹಿರಿಯಣ್ಣ ವೇಣುಗೋಪಾಲ್ ಅವರು. ದಯಮಾಡಿ ನಮ್ಮ ಈ ವಿಪ್ರಬಳಗ ಸೇವಾ ಸಹಾಯ ಸಭಾ ವತಿಯಿಂದ ಸಣ್ಣದಾಗಿ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದೀವಿ. ಅದಕ್ಕಮ್ಮ ಶಶಿಕಲಾ ಅವರು ಅದು ಮಾಡಲಿ ಅಂತ ಹೇಳಿ ಆ ಮುಕ್ತಿನಾಥೇಶ್ವರನ ಆಶೀರ್ವಾದ ಪೂರ್ವಕವಾಗಿ ಗುರು ಸಾನ್ನಿಧ್ಯದಲ್ಲಿ ನೀವೇ ಹಾರ ಬದಲಾಯಿಸ್ಕೊಟ್ಟು ನೋಡಿ ನಾವೆಲ್ಲ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಆನಂದವನ್ನು ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವ್ರನ್ನ ಗೌರವಿಸ್ತಾ ಇದ್ವಿ. ಮಂಗಲ್ಯಂ ಸತತಂ ಗಮಾಯೋಃ ರೋಷನೋ ರೋಷಮಾನ ಶೋಭನ ಶೋಭಮಾನ ಕಲ್ಯೋಃ ಸವಿತಾ ಪಶ್ಚಾತ್ತಾತೋ ಸವಿತಾ ಪುರಸ್ತಾತೋ ಸವಿತಾ ಧರಾತ್ತಾತೋ ಸವಿತಾರಸ್ತವಿತ ಸರ್ವತಾತಿ ಸವಿತಾನೋ ರಾಸತಾಂ ಯತಿಗ್ರೇಹ ಭಾಗಂ ದೇವೇಭ್ಯೋ ತ್ಯಾಯಂ ದೀರ್ಘಾಯುಷ್ಮಾನ್ ಭವ ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು. ಕುಟುಂಬದಲ್ಲಿ ಎಲ್ರಿಗೂ ಒಳ್ಳೆ ಮನಸ್ಸಿರ್ಬೇಕು. ನನ್ನ ಗಂಡ ಯಾಕೆ ಇದನ್ನೆಲ್ಲ ಒಪ್ಕೊಂಡ ಯಾಕೆ ಮಾಡ್ತಾನೆ ಅನ್ನೋ ಮನಸ್ಸು ಅವ್ರಿಗಿರ್ಬಾರ್ದು. ನನ್ನ ಹೆಂಡತಿ ಖಂಡಿತವಾಗ್ಲೂ ಕೂಡ ಅದರ ಸೌಭಾಗ್ಯ ನಮ್ಮ ಕುಟುಂಬಕ್ಕೆ ಪ್ರಾಪ್ತಿಯಾಗಲಿ ಅಂತ ಗುರುಗಳ ಆಶೀರ್ವಾದದಿಂದ ಕೇಳ್ಕೊತಾ ಇದ್ದೀನಿ. ಶುಭವಾಗಲಿ ಸರ್, ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಏನೇ ಕಾರ್ಯಕ್ರಮ ಇದೆ ಅಂತ ಸುಮ್ಮನೆ ನಾನು ಅವ್ರಿಗೆ ಮೆಸೇಜ್ ಕಳಿಸಿದ್ರೆ ಆ ಸಂದರ್ಭದಲ್ಲಿ ನನ್ನ ಸಹೋದರ ಶ್ರೀಕಂಠ ಪ್ರಸಾದ್ ಇವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಬಂದ್ರು, ಇವತ್ತಿನ ಖರ್ಚು ಏನಾಗುತ್ತೆ ಅಂದ್ರು. 10,000 ಆಗುತ್ತೆ ಗುರುಗಳೇ ಇವತ್ತಿನ ದಿವಸದ್ದು ಅಂದ್ರೆ. ಅಲ್ಲೇ ಏನು ನೋಡ್ಲೇ ಇಲ್ಲ, 10,000 ಹಾಡೋದು. ಆದ ನಂತರ ನಿಮ್ಮಲ್ಲಿ ಕಿಂಚಿತ್ ಕಳಿಸಿದ್ದೀನಿ ಮಹೇಶ್ವರ, ನಿಮ್ಗೆ ಕಳಿಸಿದ್ದೀನಿ ನೋಡಿ ಅಂದ್ರು. ನಾನು ತೆಗೆದು ನೋಡಿದ್ರೆ 5,001 ರೂಪಾಯಿ ಇದೆ. ಗುರುಗಳೇ ಕಿಂಚಿತ್ತ ಅಂದೆ. ನನ್ನ ಕೊಟ್ಟಿರೋದು ಕಿಂಚಿತ್ತು ಅಂತ ಹೇಳೋದು ಅಂತ ನನ್ನ ಹಿರಿಯಣ್ಣ ಆದಂಥ ಜಗದೀಶ್ ಚಕ್ರಗಿರಿ ಅವರಿಗೆ ವಿಪ್ರಬಳಗ ಸೇವಾ ಸಹಾಯ ಸಭಾ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವೇದ ಬ್ರಹ್ಮಶ್ರೀ ಶಂಕರನಾರಾಯಣ ಶರ್ಮಾ ಅವರು ಗುರುಗಳಿಗೆ ವಿಪ್ರಬಳಗ ಸೇವಾ ಸಹಾಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ತನು ಮನ ಧನ ಸಹಾಯವನ್ನು ಮಾಡಿರ್ತಾರೆ. ಇದರ ಹಿಂದೆ ಅನೇಕ ಜನಗಳ ದೇಣಿಗೆ ಕೂಡ ಸಂಗ್ರಹ ಆಗಿರುತ್ತೆ. ಶ್ರೀ ಸ್ವಾಮಿಯ ಒಂದು ಈ ಮಹತ್ ಕಾರ್ಯದಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿರ್ತಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದನ್ನೆಲ್ಲ ಮಾಡಿರ್ತಾರೆ, ಅವರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸುವುದು ಒಂದು ಸಭಾದ ಒಂದು ಕಾರ್ಯಕ್ರಮ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಭಗವತ್ ಪ್ರೇರಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾರ್ಯಾರು ಸೇವಾಕರ್ತರು, ಸೇವಾ ಸಂಕಲ್ಪಿತರು, ಹಾಗೆ ತನುಮನಧನ ಸಹಾಯ ಮಾಡಿದವ್ರನ್ನ ಇಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ಅವ್ರನ್ನ ಗೌರವಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶುಕ್ಲ ಯಜುರ್ವೇದ ಕಾಣ್ವ ಸೇವಾ ಶಾಖಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿಯವರು ಹಾಗೆ ಹಲವಾರು ವಿಪ್ರ ಬಂಧುಗಳನ್ನು, ವಿವಿಧ ಸೇವಾ ಸಂಸ್ಥೆಗಳ ಸಹಕಾರ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳನ್ನ, ದೇವಸ್ಥಾನದ ಅರ್ಚಕ ಸಮಿತಿಯವ್ರನ್ನ, ಹಲವಾರು ಗಣ್ಯರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಆಮೇಲೆ ಒಂದು ವಿಶೇಷ ಪ್ರಕಟಣೆ ಕೂಡ ಹೇಳಲಾಗುತ್ತೆ. ಅಂದರೆ ಅರಮನೆ ಮೈದಾನದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ
ಮಾಡಿದಂಥ ಒಂದು ಬ್ರಾಹ್ಮಣ ಸಮ್ಮೇಳನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ನಂತರ ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ಕೃತಿಕೋತ್ಸವ ಶಿವದೀಪೋತ್ಸವವನ್ನು ನಾವು ಈಗ ನೋಡ್ತಾ ಇದ್ದೀವಿ. ಅದಕ್ಕೆ ಸ್ವಾಮಿಯ ಸನ್ನಿಧಾನದಿಂದ ಈ ಒಂದು ದೀಪೋತ್ಸವವನ್ನು ಪ್ರಾರಂಭ ಮಾಡಲಾಗುತ್ತೆ. ಈಗ ಬಹಳ ವಿಶೇಷವಾಗಿ ಅಪರೂಪದಲ್ಲಿ ನಾವು ನೋಡ್ತಾ ಇರುವಂಥ ಒಂದು ಸನ್ನಿವೇಶ. ಇದರಿಂದ ಸ್ವಾಮಿಗೆ ಆರತಿಯನ್ನು ಮಾಡಲಾಗುತ್ತೆ. ಯಾಕೆಂದರೆ ನಾವು ಕಾಶಿಯಲ್ಲಿ ಗಂಗಾ ಆರತಿಯನ್ನು ಮಾಡ್ತೀವಿ, ಅಲ್ಲಿ ಒಂದು ದೀಪೋತ್ಸವವನ್ನು ಮಾಡಲಾಗುತ್ತೆ, ದೀಪಾರಾಧನೆಯನ್ನು ಮಾಡಲಾಗುತ್ತೆ. ಅದೇ ಒಂದು ರೀತಿಯಲ್ಲಿ ಸ್ವಲ್ಪ ಒಂಚೂರು ಸಣ್ಣ ಪುಟ್ಟ ಬದಲಾವಣೆ ಇದ್ರೂ ಕೂಡ ಒಂದು ವಿಶೇಷವಾಗಿ ಶಿವನಿಗೆ ದೀಪೋತ್ಸವವನ್ನು ಮಾಡಲಾಯಿತು. ಆಮೇಲೆ ಕಾರ್ಯಕ್ರಮಕ್ಕೆ ಬಂದಂಥ ಶ್ರೀ ಬ್ರಹ್ಮಾಂಡ ಗುರೂಜಿಯವರು ಬಹಳ ಅತ್ಯುತ್ತಮವಾದ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಮಾತು ಕೂಡ ನಿಜವಾಗಲೂ ಅಕ್ಷರಶಃ ಸತ್ಯವಾದದ್ದು, ಒಪ್ಪುವಂಥದ್ದು, ಮೆಚ್ಚುವಂಥದ್ದು, ಸನ್ಮಾನಿಸುವಂಥದ್ದು ಅಂಥ ವಿಚಾರಗಳನ್ನ ಗುರೂಜಿಯವರು ಹೇಳಿರ್ತಾರೆ. ಅವರ ಒಂದು ಗುರುವಾಣಿಯನ್ನು ಕೇಳಿದ ಮೇಲೆ ಸಾಕಷ್ಟು ನಮಗೆ ಜ್ಞಾನೋದಯ ಆಯಿತು. ಯಾಕೆಂದರೆ ನಾವು ಮಾಡಿದಂಥ ಕೆಲಸಗಳು ಹೇಗೆ, ಯಾವ ರೀತಿ, ಹೇಗೆಲ್ಲ ಮಾಡಿರ್ತೀವಿ, ಅದನ್ನೆಲ್ಲ ಏನೇ ತಪ್ಪು ನೆಪ್ಪುಗಳನ್ನ ಗುರೂಜಿಯವರು ನಮಗೆ ಕೆಲವು ವಿಚಾರಗಳನ್ನ ತಿಳಿವಳಿಕೆ ಹೇಳಿಕೊಟ್ಟಿರ್ತಾರೆ. ಅದನ್ನು ಎಲ್ಲರೂ ನಾವೆಲ್ಲ ಅದನ್ನು ಸ್ವೀಕರಿಸಿದ್ದೀವಿ, ಸ್ವಾಗತಿಸಿದ್ದೀವಿ. ಈ ಒಂದು ದೀಪೋತ್ಸವ ಬಹಳ ಶ್ರೇಷ್ಠಕರವಾದದ್ದು. ಯಾಕೆಂದರೆ ಪರಮಾತ್ಮನಿಗೆ ನಾವು ಒಂದು ಚಿಕ್ಕದ ದೀಪದ ಆರತಿಯಿಂದ ಮಾಡ್ತೀವಿ. ಅದು ಇಲ್ಲಿ ಒಂದು ಮಾಡಿದಂಥ ಈ ದೀಪೋತ್ಸವ ಪರಮೇಶ್ವರನ ಮೂರನೇ ಕಣ್ಣಿನಲ್ಲಿ ಬರುವಂಥ ಅಗ್ನಿಯನ್ನು ನಾವು ನೋಡಿದಂತೆ ಆಯಿತು. ಯಾಕೆ ಅಂತಂದರೆ ಪರಮೇಶ್ವರ ಏನು ಒಂದು ಭಸ್ಮಪ್ರಿಯ ಆಗಿದ್ದರೂ ಕೂಡ ಒಂದು ದೀಪೋತ್ಸವವನ್ನು ಮೆಚ್ಚುವಂಥದ್ದು. ಯಾಕೆಂದರೆ ಅದಕ್ಕೆ ನಾವು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚೋದು, ಶಿವನಿಗೆ ದೀಪದ ಬೆಳಕನ್ನು ತೋರಿಸೋದು, ಹಾಗೆ ಮಾಡಿ ಭಗವಂತನ ಸಂತುಷ್ಟಿಗೊಳಿಸೋದು, ಸಂಪನ್ನವನ್ನು ಮಾಡೋದು, ಕಾರ್ಯಕ್ರಮವನ್ನು ಮಾಡೋದು ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ತರುವಂಥ ವಿಚಾರ. ಅದೇ ರೀತಿ ಕಾರ್ಯಕ್ರಮಕ್ಕೆ ಒಂದು ದೀಪೋತ್ಸವವನ್ನು ಮಾಡಲಾಗುತ್ತೆ. ತುಂಬ ಸೊಗಸಾಗಿತ್ತು. ಜನ ಭಕ್ತಿಯಿಂದ ತಮ್ಮನ್ನು ತಾವು ಮರೆತು ಕಣ್ತುಂಬಿಕೊಂಡ್ರು ಇಂಥ ಸುಂದರವಾದ ಕ್ಷಣವನ್ನು. ಕಾಲಕಾಲಂ ಮಹಾನೀಲಕಂಠಂ ಮಹಾನಂದರಂದಂ ಮಹಾಟಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲದ್ಭುಗ್ರನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶಭಾಸಂ ಮಹಾಭಾನುಲಿಂಗಂ ಮಹಾಭದ್ರುವರ್ಣಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರಸುಂದರಂ ಸೌಮನಾಥೇಶ್ವರಂ ಶ್ರೀಶೈಲಮಂದಿರಂ ಶ್ರೀಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ಅಮರಲಿಂಗೇಶ್ವರಂ ರಾಮಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ಪರಂ ಕೃಷ್ಣೇಶ್ವರಂ ತ್ರ್ಯಂಬಕಾಧೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಲಿಂಗಾತ್ಮಕಂ ಜ್ಯೋತಿಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿಸೋಮಾತ್ಮಕಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿಂ ಅಮೇಯಂ ಅಜೇಯಂ ಅಚಿಂತ್ಯಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ ಧರ್ಮಸ್ಥಳ ಕ್ಷೇತ್ರ ವರಪರಂ ಜ್ಯೋತಿಂ नमस्तोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಸನ್ನಿಧಾನದಲ್ಲಿ ಕೂತ್ಕೊಂಡು ಊಟ ಮಾಡೋದಷ್ಟೇ ಸಂತೋಷ ಆಯಿತು. ಯಾಕೆ ಅಂತ ಅಂದರೆ ಬಾಣಸಿಗರು ಅಂದರೆ ಅಡುಗೆ ಭಟ್ರು ನಾವು ತಂದ ಹಸಿ ಪದಾರ್ಥಗಳನ್ನ, ಬಿಸಿ ಪದಾರ್ಥವನ್ನು ಆಗಿ ಮಾಡಿ ಅದಕ್ಕೆ ರುಚಿಯನ್ನು ಸೇರಿಸಿ, ತಮ್ಮ ನಳಪಾಕದ ಶ್ರೇಷ್ಠತೆಯನ್ನು ಅದಕ್ಕೆ ಸೇರಿಸಿ ಬಹಳ ಅಚ್ಚುಕಟ್ಟಾಗಿ ರುಚಿಕರವಾದಂಥ ಒಂದು ಮಹಾಪ್ರಸಾದ ಊಟವನ್ನು, ಸುಖ ಭೋಜನವನ್ನು ನಮಗೆ ಉಣಬಡಿಸಿರ್ತಾರೆ. ಅನ್ನ, ಇರಿಕಿದ ಬೇಳೆ ಸಾರು, ಅನ್ನ, ಹುಣಸೆ ಸಾರು, ಹಾಗೆ ಉಪ್ಪು ಮೆಣಸಿನ್ಕಾಯಿ, ಬಜ್ಜಿ, 2 ಬಗೆಯ ಸ್ವೀಟು, ಇದನ್ನೆಲ್ಲ ನಮಗೆ ಬಡಿಸಿರ್ತಾರೆ. ಆಮೇಲೆ ಕಾರ್ಯಕರ್ತರು ಕೂಡ ಎಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡಿ ಬಡಿಸಿ ಕೊನೆಗೆ ಅವ್ರಿಗೆ ಕೂಡ ಊಟ ಮಾಡ್ತಾ ಇರ್ತಾರೆ.
ಬಂಧುಗಳೇ, ನೋಡೋದಲ್ಲ ಈ ಒಂದು ಮಹತ್ ಕಾರ್ಯದ ವಿಶೇಷವಾದ ವಿಡಿಯೋಗಳನ್ನು ನಾನು ತೋರಿಸಿದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಟೇಟಸಲ್ಲಿ ಕೂಡ ಹಾಕ್ಕೊಳ್ಳಿ ಈ ವಿಡಿಯೋನ. ಮತ್ತು ಈ ಲಿಂಕ್ನ ನೀವು ಕೂಡ ಎಲ್ಲರಿಗೂ ಕಳಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಲಿ, ದೇವರ ದರ್ಶನ ಎಲ್ರಿಗೂ ಆಗಲಿ, ಮಾಡಿದಂಥ ಒಂದು ಮಹತ್ ಸಾಧನೆ ಎಲ್ಲರಿಗೂ ಗೊತ್ತಾಗಲಿ ಅಂತ. ಯಾಕೆಂದರೆ ನಮ್ಮ ಬಂಧುಗಳು ಎಲ್ಲರೂ ತನುಮನ ಸಹಾಯ ಮಾಡೋದಲ್ಲದೆ ತಮ್ಮ ಮಕ್ಕಳುಗಳನ್ನ, ತಮ್ಮ ಕುಟುಂಬಸ್ಥರೆಲ್ಲ ಸೇರಿ ಕೆಲಸ ಮಾಡ್ತಾರೆ. ಸ್ವಹಿತ ಮೀರಿದ ಸೇವೆಯನ್ನು ಮಾಡಿ ಭಗವಂತನಿಗೆ ತಮ್ಮ ಸೇವೆಯನ್ನು ಮಾಡಿರ್ತಾರೆ. ಯಾಕೆಂತಂದರೆ ಇಲ್ಲಿ ಎಲ್ಲರಿಗೂ ಊಟವನ್ನು ಬಡಿಸೋದ್ರಿಂದ ಹಿಡಿದು ಅಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧುಗಳೆಲ್ಲ ಸೇರಿಕೊಂಡು ತಾವು ತಮ್ಮ ಮಕ್ಕಳು ಎಲ್ಲರೂ ಸೇರ್ಕೊಂಡು ಈ ಕೆಲಸಗಳನ್ನು ಮಾಡಿರ್ತಾರೆ. ಯಾರು ಈ ಸೇವೆಯನ್ನು ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಸದಾಕಾಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇರ್ತೀನಿ. ನಮಸ್ಕಾರ, ಥ್ಯಾಂಕ್ ಯು, ಶುಭ ದಿನ.